ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ಬೆಳಗ್ಗೆನೇ ನಾನು ಫಸ್ಟೇ ಎದ್ದು ಸಾಂಬಾರನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ರೈಸ್ ನೋಡಿ ಆಯಿತು. ಯಾಕೆಂದರೆ ಫ್ರೆಂಡ್ಸ್, ನಾವು ಅದು ಇದು ಕೆಲಸ ಮಾಡೋಷ್ಟರಲ್ಲಿ ರೈಸು ವಿಷಲ್ ಆಗೇ ಹೋಗುತ್ತೆ. ಅದಕ್ಕೋಸ್ಕರ ನಾನು ಫಸ್ಟೇ ರೈಸ್ಗೆ ಇಟ್ಬಿಟ್ಟಿದ್ದೀನಿ. ಇನ್ನು ನೋಡಿ, ಸಾಂಬಾರು ನೆನ್ನೆದೆ ಸ್ವಲ್ಪ ಇತ್ತು. ಇವತ್ತು ನಾನು ಫ್ರೆಂಡ್ಸ್ ಕಡಲೆಪುರಿದು ಚಿತ್ರಾನ್ನ ಮಾಡಬೇಕು ಅಂತ ಇದ್ದೀನಿ. ಒಬ್ಬೊಬ್ಬರು ಉಳ್ಳಾಗಡ್ಡಿ ಅಂತಾರೆ. ಇನ್ನು ಫ್ರೆಂಡ್ಸ್ ನೋಡಿ, ಈ ಕಡೆ ನಂದು ಎಲ್ಲ ಕ್ಲೀನಾಗೋಯ್ತು. ಇನ್ನು ಸ್ವಲ್ಪ ಪಾತ್ರೆ ಒಂದು ತೊಳೆದು ನೋಡಿ ಫ್ರೆಂಡ್ಸ್, ಶೆಲ್ಪು ಇದೆಲ್ಲ ಕ್ಲೀನ್ ಆಯಿತು. ಇನ್ನು ನಲ್ಲಿಕಾಯಿ ಫ್ರಿಜ್ಜಿಗೆ ಇಟ್ಟಿಲ್ಲ. ಇನ್ನು ಫ್ರೆಂಡ್ಸ್ ರೈಸ್ ಆಯಿತು, ಸಾಂಬಾರು ಇನ್ನೇನು ಬಿಸಿ ಆಯಿತು, ಅದನ್ನು ಆಫ್ ಮಾಡೋಣ ಬನ್ನಿ. ಸ್ನಾನಕ್ಕೆ ನೀರಿಟ್ಟಿದ್ದೀನಿ, ಅದು ಕಾಯ್ದಿದೆಯಾ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಈ ಥರ ದೊಡ್ಡ ಸ್ಟೌವಲ್ಲೇ ನಾವು ನೀರು ಕಾಯಿಸೋದು. ಇನ್ನು ಸ್ವಲ್ಪ ಕಾಯಬೇಕು. ಈ ಥರ ದೊಡ್ಡದು ಒಲೆಯಲ್ಲಿ ನಾನು ನೀರು ಕಾಯಿಸೋದು. ಇನ್ನು ಬನ್ನಿ ಫ್ರೆಂಡ್ಸ್, ಬೆಳಗ್ಗೆನೇ ಎದ್ದು ನಾನು ನೋಡಿ ಮನೆ ಎಲ್ಲ ಕ್ಲೀನ್ ಆಯಿತು. ಇನ್ನೇನು ಹೂವು ಎಲ್ಲ ಏನಿವತ್ತು ತೆಗಿಯಲ್ಲ ಫ್ರೆಂಡ್ಸ್, ಎಲ್ಲ ಮುಡಿಸಿರೋದೇ ಐತೆ. ಮನೆ ಎಲ್ಲನೂ ಕಸ ಗುಡಿಸ್ತೀನಿ ನಾನು ಕ್ಲೀನಾಗಿ. ಇನ್ನು ಫ್ರೆಂಡ್ಸ್, ನಾನು ಮನೇನ ನಿನ್ನೆನೇ ಒರೆಸಿದ್ದೆ, ಇವತ್ತೇನು ಒರೆಸಿದೆ. ಇನ್ನು ಯೂನಿಫಾರ್ಮು ಐರನ್ ಮಾಡಬೇಕು, ಎತ್ತಿಕ್ಕಿದ್ದೀನಿ, ಈಟ್ಗೆ ಹಾಕಿಲ್ಲ. ಇನ್ನು ಈಚೆಲ್ಲಿ ಬಂದು ನೋಡಿದ್ರೆ ಫ್ರೆಂಡ್ಸ್, ಪ್ಯಾಸೇಜ್ ಎಲ್ಲ ಕಸ ಗುಡಿಸಿ, ಮಳೆ ಬಂದಿತ್ತಲ್ಲ ಎಲ್ಲನೂ ಆಲ್ರೆಡಿ ಮಾಪ ಹಾಕಿದ್ದೀನಿ. ಬಟ್ಟೆ ಏನು ಇವತ್ತು ಹೋಗಿರಲಿಲ್ಲ ಫ್ರೆಂಡ್ಸ್. ಅದು ಈಸಿಯಾಗಿ ಮಾಡ್ಬೋದು. ಚಿತ್ರಾನ್ನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಬನ್ನಿ, ಇವಾಗ ಮೇಲೆ ಹೋಗ್ಬಿಟ್ಟು ಯಾವ ವಾರದಿದೆ ನೋಡ್ಕೊಂಡು ಫ್ರೆಂಡ್ಸ್. ನೋಡಿ, ನುಗ್ಗೆ ಮರ ನಾನು ನಿಮಗೆ ಡೈಲಿ ತೋರಿಸ್ತೀನಿ ಫ್ರೆಂಡ್ಸ್. ಇವತ್ತೇನು ಇದರಲ್ಲೇ ಹೂವು ಜಾಸ್ತಿ ಅರಳಿರೋ ಥರ ಇದೆ. ಇನ್ನು ನೋಡಿ, ನಮ್ಮ ಮನೇಲಿ ಕ್ಲಿಪ್ಗಳನ್ನ ಹಾಕಿ ತೆಗ್ದೇ ಇಲ್ಲ, ಅದನ್ನು ಈಗ ತಕ್ಕೋಬೇಕು ಫ್ರೆಂಡ್ಸ್. ಇವತ್ತು ಬನ್ನಿ, ಈ ಚಿಕ್ಕ ದಾಸವಾಳ ಅರಳಿದೆ ನೋಡಿದ್ರಲ್ಲ, ದಾಸವಾಳ ಅರಳಿದೆ. ಇನ್ನು ಫ್ರೆಂಡ್ಸ್, ಇದರಲ್ಲಿ ಶಂಖ ಪುಷ್ಪ ನೋಡಿ, 1 2 ಫ್ರೆಂಡ್ಸ್ ನೋಡಿ 3. ಇವತ್ತು ಇದರಲ್ಲಿ ಜಾಸ್ತಿ ಅರಳಿದೆ. ಇನ್ನು ಫ್ರೆಂಡ್ಸ್, ಒಂದೇ ಒಂದು ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್. ಈ ಮರದ ಈ ಗಿಡ ಈ ಥರದ್ದು, ಅದಕ್ಕೆ ನಾನು ಇವಾಗ ಅದನ್ನು ಕುಯ್ಕೊಳ್ಳಲ್ಲ ಫ್ರೆಂಡ್ಸ್, ನಮಗೇನು ಬೇಡ. ಹೂವು ಇದೆಯಲ್ಲ, ಇನ್ನು ಫ್ರಿಜ್ಜಲ್ಲೂ ಸ್ವಲ್ಪ ಹೂವಿದೆ ನೋಡಿ ಫ್ರೆಂಡ್ಸ್. ಇದರಲ್ಲಿ ಒಂದು ದೊಡ್ಡ ಗಿಡದಲ್ಲಿ 2 ಫ್ರೆಂಡ್ಸ್ ಮುಗ್ಗ ಆಗ್ತಾಯಿದೆ ನೋಡಿ, ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ಆ ಕಡೆ ಎಲ್ಲ ಹಬ್ತಾಯಿದೆ, ಹಬ್ಕೊಳ್ಳಿ ಬಿಡಿ ಫ್ರೆಂಡ್ಸ್, ಏನು ತೊಂದರೆ ಇಲ್ಲ. ಏನಕ್ಕೂ ಗಿಡ ಎಲ್ಲ ವೈಟ್ ಆಗಿದೆ ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಮಳೆ ನೀರು ಜಾಸ್ತಿ ಆಗಿದೆಯೋ ಇನ್ನು ಫ್ರೆಂಡ್ಸ್. ನೋಡಿ ವೈಟ್ ಎಷ್ಟು ಅಂದ್ಬಿಟ್ಟಿದೆ. ಇದು ತೋರಿಸಿದ್ದೀನಿ ಫ್ರೆಂಡ್ಸ್, 2 ಕಲರ್ ಹೂವು ಇದು ನೋಡಿ. ಒಂದೇ ಗಿಡದಲ್ಲಿ ಒಂದು ರೆಡ್, ಒಂದು ವೈಟ್, ಅದನ್ನು ಕುಯ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಶಂಖ ಪುಷ್ಪ ಇಡ್ಸಿ. ಈ ಹೂವು ಎಲ್ಲ ಯಾಕೆ ಕೊಯ್ಯಲ್ಲ ಅಂದರೆ, ಈಗ ಆಲ್ರೆಡಿ ಮನೇಲಿ ಇನ್ನೂ ಹೂವು ಇದೆ ಫ್ರೆಂಡ್ಸ್, ಹಾಗಾಗಿ. ಏನೋ ಫ್ರೆಂಡ್ಸ್, ನಿನ್ನೆ ಸ್ವಲ್ಪ ಮಳೆ ಬಂದಿದೆ ನೋಡಿ ಫ್ರೆಂಡ್ಸ್. ಇದೊಂದು ಹೂವು ಬಿಟ್ಟಿದೆ, ಅಲ್ಲಿ ನಮ್ಮ ಓನರ್ದಲ್ಲಿ 2 ಹೂವು ಬಿಟ್ಟಿದೆ ನೋಡಿ. ಹಾಗಾಗಿ ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ನಂದು ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನು ಪಾತ್ರೆ ಒಂದು ತೊಳ್ಕೊಂಡು ನಾಷ್ಟ ಮಾಡಬೇಕು, ಯಾಕಂದರೆ 8 ಗಂಟೆ ಡ್ಯೂಟಿಗೆ ಹೋಗಬೇಕು. ಇನ್ನು ಫ್ರೆಂಡ್ಸ್, ಫಸ್ಟು ನಾನು ಐರನ್ ಮಾಡಿಬಿಡ್ತೀನಿ ಬನ್ನಿ ಫ್ರೆಂಡ್ಸ್. ಹೆಂಗೂ ಬಂದಿದ್ದೀನಿ, ಕ್ಲಿಪ್ನ ಎತ್ಕೊಳ್ಳೋಣ ಬನ್ನಿ. ಬಟ್ಟೆ ಕ್ಲಿಪ್ ಇಲ್ಲೇ ಬಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಡೈಲಿ ಏನು ನಾಷ್ಟ ಮಾಡೋದು ಫ್ರೆಂಡ್ಸ್, ಅದೇ ಒಂದು ದೊಡ್ಡದು ಇದು. ಹಂಗಾಗಿ ಇವತ್ತು ನಾನು ಇನ್ನು ಫ್ರೆಂಡ್ಸ್, ಇದು ನಿಮಗೆ ಗೊತ್ತಲ್ಲ, ಕಿಡ್ನಿ ಸ್ಟೋನ್ ಗಿಡ ಸಣ್ಣ ಸಣ್ಣದಾಗಿ ಎಲೆಲೆಲ್ಲ ಹುಡ್ತಾಯಿದೆ. ಆಮೇಲೆ ಫ್ರೆಂಡ್ಸ್, ಅದನ್ನೊಂದು ದೊಡ್ಡಕ್ಕೆ ಹಾಕಬೇಕು. ಸದ್ಯಕ್ಕೆ ಅದರಲ್ಲಿ ಹಾಕಿದ್ದೀನಿ, ಅದರಲ್ಲಿ ಬೆಳೀತಾ ಇರಲಿ. ಇನ್ನು ಫ್ರೆಂಡ್ಸ್, ಈಗೇನು ನಾನು ಬಟ್ಟೆ ವಾಶ್ ಮಾಡಲ್ಲ, ನೆನ್ನೆನೇ ಬಟ್ಟೆನ ವಾಶ್ ಮಾಡಿದ್ದೀನಿ.
ಏನು ಮಾಡೋದು ಫ್ರೆಂಡ್ಸ್, ಇಷ್ಟೊತ್ತಿಗೆ ಇಷ್ಟು ಕೆಲಸ ನಂದು ಆಗಲೇಬೇಕು. నేను ತಲೆಗೆ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್. ನಿನ್ನೆನೇ ಆಲ್ರೆಡಿ ನಾನು ಸ್ನಾನ ಮಾಡಿದ್ದೀನಿ. ಅಲ್ಲಿ ಹೂವು ಒಂಚೂರು ಮಾಡಿಲ್ಲ. ತುಳಸಿ ಗಿಡದಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಬನ್ನಿ ಫ್ರೆಂಡ್ಸ್, ನಿನ್ನೆ ಒಂದು ಹೂವನ್ನು ಮುಡಿಸಿದೆ ಫ್ರೆಂಡ್ಸ್. ಅದು ಇನ್ನೂ ಬಾಡೇ ಇಲ್ಲ, ಆ ರೀತಿ ಇದೆ. ನಾನು ನಿಮಗೆ ಹೇಳಿದ್ನ ಎಷ್ಟು ದೊಡ್ಡ ಹೂವು ನೋಡಿ ಫ್ರೆಂಡ್ಸ್, ಫೋಟೋದಲ್ಲಿ ಬಾಡಿನೇ ಇಲ್ಲ. ಅದು ರೆಡ್ ಹೂವು. ಬನ್ನಿ ಫ್ರೆಂಡ್ಸ್, ನಾಷ್ಟ ಏನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಈಗ ಐರನ್ ಮಾಡಬೇಕು ಫ್ರೆಂಡ್ಸ್. ನೀರು ಕಾಯ್ತು. ಬನ್ನಿ ಐರನ್ ಬಾಕ್ಸ್ನ ಹೀಟ್ಗೆ ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಅದು ಹೀಟ್ ಆಗೋಷ್ಟರಲ್ಲಿ ಇದು ರೆಡಿ ಮಾಡ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್, ನಾನು ನಿನ್ನೆ ಬರುವಾಗಲೇ ಬನಾನ ಖಾಲಿಯಾಗಿತ್ತು, ತಗೊಂಡು ಬಂದಿದ್ದೀನಿ. ಬನ್ನಿ ಈಗ ನಾಷ್ಟ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ ನೋಡಿ, ಇದು ಕಡಲೆಪುರಿ ಎಲ್ಲ ಕೊಟ್ಟಿದ್ದಿತ್ತಲ್ಲ ಪೂಜೆದು, ಅದಕ್ಕೋಸ್ಕರ ಈಗ ಬನ್ನಿ ಅದಕ್ಕೆ ನಾನು ನೆನೆಯೋಕ್ಕೆ ನೀರು ಹಾಕೋಣ ಫ್ರೆಂಡ್ಸ್. ಅದು ನೆಂದ್ರೇ ತುಂಬ ಚೆಂದ. ಅದಕ್ಕೆ ನಾವು ಚೆನ್ನಾಗಿರೋ ನೀರೇನೋ ಬೋರ್ ನೀರನ್ನೇ ಹಾಕೋಣ ನೆನೆಯೋಕ್ಕೆ. ನಮ್ಮ ಫ್ರೆಂಡ್ಸ್ ಆಲ್ರೆಡಿ ನಮ್ಮದು ರೈಸ್ ಎಲ್ಲ ಆಯಿತು. ನೋಡಿ ಫ್ರೆಂಡ್ಸ್, ನೀರು ಹಾಕ್ತಾಯಿದ್ದೀನಿ. ಅದು ಫ್ರೆಂಡ್ ನಾವು ನೀರು ಹಾಕ್ತಾನೆ ಮೇಲೆ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು ನೋಡಿ, ಈ ಥರ ಮೇಲೆ ಹಾಕಬೇಕು. ಅದೇ ಒಳಗಡೆ ಇಳಿದೋಗುತ್ತೆ. 2 ನಿಮಿಷ ನೋಡಿ ಅಲ್ಲೇ ವೀಡಿಯೋದಲ್ಲಿ ಈ ಥರ. ಫ್ರೆಂಡ್ ಈ ಥರ ಅದು ಹಾಗೇ ಇದಾಗುತ್ತೆ. ಇನ್ನು ಫ್ರೆಂಡ್ಸ್, ಕೆಳಗಡೆ ಎಲ್ಲ ಸ್ವಲ್ಪ ಪುರಿ ಚೆಲ್ಲಿದೆ. ನೋಡೋಲ್ಲ ಫ್ರೆಂಡ್ಸ್, ಅದು ನೆನೆಲಿ. ಬನ್ನಿ ಈಗ ನಾನು ಈರುಳ್ಳಿ ಮೆಣಸಿನಕಾಯಿನ ಕಟ್ ಮಾಡ್ಕೊಳ್ಳೋಣ. ಇದಂತೂ ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ಎಲ್ಲ ಆಗಿದೆ ನಂದು. ಇದೊಂದು ಮಾಡಿದ್ರೆ ಇನ್ನು ಜ್ಯೂಸ್ ಒಂದು ರೆಡಿ ಮಾಡ್ಕೋಬೇಕು. ಇನ್ನು ಫ್ರೆಂಡ್ಸ್ ನೋಡಿ, ಕಾಫಿ. ಈರುಳ್ಳಿ ವಾಶ್ ಇದೇನು ಜಾಸ್ತಿ ನೆನೆಯೋ ಹಾಕಿಲ್ಲ, ಒಂಚೂರು ನೆನೀತು ನಿಮಿಷ ಅಷ್ಟಲ್ಲಿ ನಾವು ಈರುಳ್ಳಿ ಮೆಣಸಿನಕಾಯಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈರುಳ್ಳಿ ಆಯಿತು, ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾನೊಂದೆರಡು ನಲ್ಲಿಕಾಯಿನ ಕಟ್ ಮಾಡ್ಕೊತೀನಿ ಜ್ಯೂಸ್ಗೆ. 2 ಜಾಸ್ತಿ ಇಲ್ಲ. ಇದು ಯಾವುದೋ ಒಂದು ಹೋಗಿದೆ ತಡಿ ಫ್ರೆಂಡ್ಸ್, ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿದ್ರ ಫ್ರೆಂಡ್ಸ್, ನಲ್ಲಿಕಾಯಿ ಕಟ್ ಮಾಡಿದ್ದೀನಿ. ಈ ಕಡೆ ಈರುಳ್ಳಿ ಅಲ್ಲಿ ಮೆಣಸಿನ್ಕಾಯಿ ತೊಗೊಂಡು ಬರಬೇಕು. ಪನ್ನೀರು ಒಂದಿದೆ, ನಾವು ಸೋರ್ಸಾಕಿ
ಅಂದರೆ ಫ್ರೆಂಡ್ಸ್ ಇವಾಗ ನಾನು ಹೇಳಿದ್ನಲ್ಲ ಎಲ್ಲ ಒಳಗಡೆ ಹೋಗುತ್ತೆ ಅಂತ, ನೆಂದ ಮೇಲೆ ಇದು ಈ ಥರ ಪುರಿ ಎಲ್ಲ ಕೆಳಗಡೆ ಹೋಗುತ್ತೆ. ನೋಡಿದ್ರಲ್ಲ ಈಗ ಸಾಕು, ಇಷ್ಟು ನೆಂದಿದೆ. ಬನ್ನಿ ಸೋಡಾ ಹಾಕೋಣ. ನೋಡಿ ಫ್ರೆಂಡ್ಸ್ ಈ ಥರ ಇದಕ್ಕೆ ಸೋರಿಸ್ಕೊಳ್ಳೋಣ. ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ಸೋರ್ಸೋದ್ರಲ್ಲಿ ನೆಂದಿದೆ. ಇನ್ನು ಈರುಳ್ಳಿ ಕಟ್ ಮಾಡಿ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ ನಲ್ಲಿಕಾಯಿ ಆಯಿತು. ಬನ್ನಿ ಈಗ ಮೆಣಸಿನ್ಕಾಯಿ ತಗೊಂಡಿರ್ತೀನಿ ಫ್ರೆಂಡ್ಸ್. ಬನ್ನಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ನೋಡಿ ದಾಳಿಂಬೆ, ಇದು ಮೋಸಂಬಿ, ಇನ್ನೂ ಒಂದು ಇದು ಲೆಮನ್ ಇದಕ್ಕೆ ಹಾಕೋದಕ್ಕೆ. ಈಗ ಮೆಣಸಿನ್ಕಾಯಿ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್. ಇನ್ನು ತೆಂಗಿನಕಾಯಿ ತುರ್ಕೋಬೇಕು. 2 ಮೆಣಸಿನ್ಕಾಯಿ ಸಾಕು ಫ್ರೆಂಡ್ಸ್, ಯಾಕಂದರೆ ನಾನು ಖಾರ ಜಾಸ್ತಿ ತಿನ್ನಲ್ಲ, ಹಂಗಾಗಿ. ಇನ್ನು ನೋಡಿ ಕರ್ಬೇವಿನ ಸೊಪ್ಪು ಹಾಕಿ ರೆಡಿ ಆಯಿತು. ಎಣ್ಣೆ ಕಾಯೋಕೆ ಇಡೋಣ. ಬನ್ನಿ ಫ್ರೆಂಡ್ಸ್, ಬನ್ನಿ ಇವಾಗ ಈ ಕಡೆ ಎಣ್ಣೆ ಕಾಯ್ತಿದೆ. ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಸಾಸಿವೆ, ಜೀರಿಗೆ, 4 ಕಡಲೆಬೀಜ, ಜಾಸ್ತಿ ಇಲ್ಲ. ಅದಾದಮೇಲೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂತೀವಿ. ಫ್ರೆಂಡ್ಸ್ ಇದು ಸೇಮು ಫ್ರೆಂಡ್. ನೋಡಿ ಈಗ ಈರುಳ್ಳಿ ಎಲ್ಲ ಬೇಯಿತು. ಬೇಕಿದ್ರೆ ಅರಿಶಿನ ಪುಡಿ ಹಾಕೊಳ್ಳಿ, ನಾನು ಅರಿಶಿನ ಪುಡಿ ಹಾಕಲ್ಲ ಫ್ರೆಂಡ್ಸ್. ನೋಡೋಂಥದ್ದು ಒಂಚೂರು ಹಾಕಲ್ಲ, ಇಲ್ಲಾಂದ್ರೆ ಅದು ಕಲ್ಲರೇ ಒಂಥರ ಕಾಣಿಸುತ್ತೆ. ಸ್ವಲ್ಪ ಲೈಟ್ ಆಗುತ್ತೆ. ಹಾಕಲ್ಲ ಸ್ವಲ್ಪನೇ ಹಾಕಿ. ಈಗ ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪುರಿನ ಹಾಕಿ, ಆ ಪುರಿ ಅಂತೀವಿ. ಹೀಗಿದೆ ನಾವು ಗ್ರಾಣೆಯಲ್ಲಿ ಮಿಕ್ಸ್ ಮಾಡೋಣ. ಬನ್ನಿ. ಇಲ್ಲಿ ಆಲ್ರೆಡಿ ಉಪ್ಪಿನ ಪುರಿ ಬೆಂಗಳೂರಲ್ಲಿ ಫ್ರೆಂಡ್ಸ್. ನಮ್ಮೂರ ಕಡೆ ಥರ ಇಲ್ಲಿ ಸಪ್ಪೆ ಪುರಿ ಇಲ್ಲ, ಸಿಗಲ್ಲ. ಇದಕ್ಕೆ ನಾನು ಲೆಮನ್ನ ಆವಾಗಲೇ ಸ್ವಲ್ಪ ಹಿಂಡಿದ್ದೀನಿ. ಬನ್ನಿ ಈಗ ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕೋಣ ನೋಡಿ ಫ್ರೆಂಡ್ಸ್. ಏನು ಜಾಸ್ತಿ ಬಿಸಿ ಆಗೋಂಗಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಇದ್ದದ್ದು ಮುಗೀತು. ಇಷ್ಟೇ ಇದೆ ಕೆಲಸ. ಇನ್ನು ಜ್ಯೂಸ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜ್ಯೂಸ್ ಮಿಕ್ಸಿಲಿ ಇದು ಮಾಡ್ಕೊಳ್ಳೋದಷ್ಟೇ, ಆಗೋಯ್ತು. ಮುಗೀತು ಫ್ರೆಂಡ್ಸ್. ಈಗ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ. ನೋಡಿದ್ರೆ ಫ್ರೆಂಡ್ಸ್ ಇದು ರೆಡಿ ಆಯಿತು. ಆರ್ಲಿ ಓಪನಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಬಾಕ್ಸ್ಗೆ ಹಾಕೋಬೇಕಲ್ಲ. ಸ್ವಲ್ಪ ಕೈಯಿಂದ ಕೆಳಗಡೆ ಇಳಿಸ್ಕೊಳ್ಳೋಣ. ಈ ಕಡೆ ನೋಡಿ ಫ್ರೆಂಡ್ಸ್ ರೈಸ್ ಆಯಿತು. ಬನ್ನಿ ರೈಸು ಸಾಂಬಾರು ಆಯಿತು. ಈಗ ಜ್ಯೂಸ್ಗೆ ಏನೇನು ರೆಡಿ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡಿ ಜ್ಯೂಸ್ಗೆ ನಾನು ನೆಲ್ಲಿಕಾಯಿ, ದಾಳಿಂಬೆ ಮತ್ತು ಮೋಸಂಬಿ. ಫ್ರೆಂಡ್ ನೋಡಿ ನಾನು ಜ್ಯೂಸ್ಗೆ ನೀರು ಹಾಕತ್ತಾಯಿದ್ದೀನಿ. 1.5 ಕಪ್ ಹಾಕತ್ತೀನಿ ಅಷ್ಟೇ ಫ್ರೆಂಡ್ಸ್. ಆದಮೇಲೆ ನಾನು ಫ್ರೆಂಡ್ಸ್ ನೋಡಿ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಇದು ನೋಡಿ ಫ್ರೆಂಡ್ಸ್. ಈಗ ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಯಾವುದಲ್ಲ ಫ್ರೆಂಡ್ಸ್ ಜ್ಯೂಸು ರೆಡಿ ಆಯಿತು. ಇನ್ನು ಕಡಲೆಪುರಿದು ಚಿತ್ರಾನ್ನ ರೆಡಿ ಆಯಿತು. ರೈಸು ರೆಡಿ ಆಯಿತು. ಬನ್ನಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ಮತ್ತೆ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಇವತ್ತು ನನ್ನ ಮನೆಯಲ್ಲಿ ಅಷ್ಟ ಬಂದು ಪುರಿದು ಚಿತ್ರಾನ್ನ ಮಾಡಿದ್ದೀನಿ, ಕಡಲೆಪುರಿದು. ಇನ್ನು ಆಲ್ರೆಡಿ ರೈಸ್ನ ಮಾಡಿದ್ದೀನಿ, ಇನ್ನು ಅನ್ನ ರೆಡಿಯಾಗಿದೆ. ಬನ್ನಿ ಫ್ರೆಂಡ್ಸ್, ಈಗ ನಾನು ಜ್ಯೂಸನ್ನ
ಕಪ್ಗೆ ಸರ್ವ್ ಮಾಡ್ತೀನಿ ಫ್ರೆಂಡ್ಸ್. ಇದು ಜ್ಯೂಸ್ ಬಂದು ದಾಳಿಂಬೆ, ಮೂಸಂಬೆ ಮತ್ತು ನೆಲ್ಲಿಕಾಯಿ. ಇವತ್ತು ನನ್ನ ಮನೇಲಿ ನಾಷ್ಟ ಕಡಲೆಪುರಿದು ಚಿತ್ರಾನ್ನ, ಜ್ಯೂಸು, ಅನ್ನ, ಸಾಂಬಾರು. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಫ್ರೆಂಡ್ಸ್ ನೋಡಿ, ನಂದು ಆಲ್ರೆಡಿ ಪೂಜೆ ಆಯಿತು. ಇವಾಗ ಬಾಸ್ ಊಟ ಹಾಕ್ಕೊಂಡ್ರೆ ನನ್ನ ಕೆಲಸ ಮುಗೀತು. ನೋಡಿದ್ರ ಫ್ರೆಂಡ್ಸ್, ಒಂದೇ ಒಂದು ದಾಸವಾಳದ ಹೊರಲಿತ್ತು, ಅದನ್ನು ತಂದು ಮುಡಿಸಿದ್ದೀನಿ. ಸಣ್ಣನೇ ಮಾಡಿದ್ದೀನಿ ಬರ್ತೀನಿ ಫ್ರೆಂಡ್ಸ್, ಯಾಕೆಂದರೆ ನಿಧಾನ ಕುರಿಲಿ ಅಂತ. ಇನ್ನು ಸಾಂಬ್ರಾಣಿ ನಾನು ಡೈಲಿ ಅಂಟಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಇನ್ನು ಬಾಕ್ಸ್ಗೆ ಊಟನ ರೆಡಿ ಮಾಡ್ಕೊಳ್ಳೋಣ. ಇನ್ನು ಫ್ರೆಂಡ್ಸ್ ನೋಡಿ, ಆಲ್ರೆಡಿ ನಂದು ಎಲ್ಲ ಮುಗೀತೀವಿ. ಬಾಕ್ಸ್ಗೆ ರೆಡಿ ಮಾಡ್ಕೋಬೇಕು. ಇನ್ನು ಜ್ಯೂಸು ಕಪ್ಗೆ ಬಿಟ್ಟಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮರಿಬೇಡಿ ಫ್ರೆಂಡ್ಸ್. ಬಾಯ್.